ಲೋಕಲ್ ಎಲೆಕ್ಷನ್ ಮೊದಲೇ ಪರಿಷತ್ ಚುನಾವಣೆಯ ಸವಾಲ್. 4 ಶಿಕ್ಷಕರು ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯಲಿದ್ಯಾ? ಹಾಗಾದ್ರೆ ಆ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಯಾರು? 4 ಶಿಕ್ಷಕರು ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತಾ? ಸುಶಿಕ್ಷಿತರ ಕಣದಲ್ಲಿ ಗೆದ್ದು ಬೀಗುತ್ತಾ ಆಡಳಿತಾರೂಢ ಕಾಂಗ್ರೆಸ್? ಮತ್ತೆ ಶೈನ್ ಆಗುತ್ತಾ? ಹಾಗಾದ್ರೆ ಬಿಜೆಪಿ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗಲಿದ್ಯಾ? ನಿಮ್ಮ ಶ್ವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ಪರಿಷತ್ ಅಖಾಡದಲ್ಲಿ ತೆನೆ ಕಮಲ ದೋಸ್ತಿ ಆಗುತ್ತಾ ಅಥವಾ ಕುಸ್ತಿ ಆಗುತ್ತಾ? ಲೋಕಲ್ ಎಲೆಕ್ಷನ್ ಮೊದಲೇನೆ ಪರಿಷತ್ ಚುನಾವಣೆ ಸದ್ದು ಮಾಡ್ತಾ ಇದೆ. 4 ಶಿಕ್ಷಕರು ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್. ಹಾಗಾದ್ರೆ ಎಲೆಕ್ಷನ್ ನಲ್ಲಿ ಗೆಲ್ಲೋದು ಯಾರು? ಸುಶಿಕ್ಷಿತರ ಕಣದಲ್ಲಿ ಗೆದ್ದು ಬೀಗುತ್ತಾ? ಹಾಗಾದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿಯನ್ನ ಮಾಡ್ಕೊಳ್ತಾವ ಅಥವಾ ಕುಸ್ತಿಯನ್ನ ಮಾಡ್ಕೊಳ್ತಾವ? ನಿಮ್ಮ ಶ್ವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನೋಡ್ತಾ ಇದ್ರೆ 4 ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಮತ್ತೆ ಶೈನ್ ಆಗುತ್ತಾ? ಹಾಗಾದ್ರೆ ಬಿಜೆಪಿ ಇದು ಒಂದು ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಆಗುತ್ತಾ? ಪರಿಷತ್ ಅಖಾಡದಲ್ಲಿ ತೆನೆ ಮತ್ತೆ ಕಮಲ ದೋಸ್ತಿ ಆಡುತ್ತಾ ಅಥವಾ ಕುಸ್ತಿಯನ್ನ ಮಾಡ್ಕೊಳ್ತವ? ನಿಮ್ಮ ಶ್ವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್. ಲೋಕಲ್ ಎಲೆಕ್ಷನ್ ಮೊದಲೇನೆ ಈಗ ಪರಿಷತ್ ಚುನಾವಣೆಯ ಸವಾಲೊಂದು ಎದುರಾಗಿದೆ. ಸುಶಿಕ್ಷಿತರ ಕಣದಲ್ಲಿ ಗೆದ್ದು ಬೀಗುತ್ತಾ? ಹಾಗಾದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಗೆದ್ದು ಬೀಗುತ್ತಾ? ಇದೊಂಥರ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತಾ? ಹಾಗಾದ್ರೆ ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿಯನ್ನ ಮಾಡ್ಕೊಳ್ಳುತ್ತವಾ ಅಥವಾ ಕುಸ್ತಿಯನ್ನ ಮಾಡ್ಕೊಳ್ಳುತ್ತಾ? ಹಾಗಾದ್ರೆ ಇದು 4 ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಿಗೆ ನಡೆಯುವಂತಹ ಎಲೆಕ್ಷನ್. ಹಾಗಾದ್ರೆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಮತ್ತೆ ಆಡಳಿತಾರೂಢ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಮತ್ತೆ ಬಿಜೆಪಿ ಏನಾದ್ರೂ ಗೆದ್ದು ಬೀಗುತ್ತಾ? ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಈಗ ಸಾಕಷ್ಟು ಅಲ್ಲೋಲು ಕಲ್ಲೋಲುಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ನಿಟ್ಟಿನಲ್ಲಿ ಆ ವಿಚಾರವನ್ನ ಇಟ್ಕೊಂಡು ಏನಾದ್ರೂ ಕಾಂಗ್ರೆಸ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆಯಾ? ಹಾಗಾದ್ರೆ ಮತ್ತೆ ಶೈನ್ ಆಗುತ್ತಾ ಬಿಜೆಪಿ? ಒಂದ್ ಕಡೆ ಜೆಡಿಎಸ್ಗೂ ಕೂಡ ಅಸ್ತಿತ್ವದ ಪ್ರಶ್ನೆ ಎದುರಾಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿ ಮಾಡ್ಕೊಳ್ತವ ಅಥವಾ ಕುಸ್ತಿ ಮಾಡ್ಕೊಳ್ತವ? ಇದು ನಿಮ್ಮ ಶ್ವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ಅನ್ನ ನೋಡ್ತಾ ಇರಬಹುದು. ಲೋಕಲ್ ಎಲೆಕ್ಷನ್ ಮೊದಲೇನೆ ಈಗ ಪರಿಷತ್ ಚುನಾವಣೆಯ ಸವಾಲೊಂದು ಎದುರಾಗಿದೆ. ಟಿಕೆಟ್ ಅನೌನ್ಸ್ ಅನ್ನ ಮಾಡಿ ಕಾಂಗ್ರೆಸ್ ರಣಕಹಳೆ. ಅತ್ತ ಲೋಕಲ್ ನಲ್ಲಿ ಕುಸ್ತಿ, ಪರಿಷತ್ ಸಮರದಲ್ಲಿ ಮೈತ್ರಿ. ಪರಿಷತ್ ಚುನಾವಣೆ ಜೆಡಿಎಸ್ ಬಿಜೆಪಿ ಜಂಟಿ ಸ್ಪರ್ಧೆ. ಈ ಬಾರಿ ಮೇಲ್ಮನೆ ಅಖಾಡದಲ್ಲಿ 1-to-1 ಫೈಟ್. ಕಾಂಗ್ರೆಸ್ ವಿರುದ್ಧ ಸೆಣಸಲಿದೆ ಎನ್ಡಿಎ ಮೈತ್ರಿಕೂಟ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಸ್ಪರ್ಧೆಯನ್ನ ಮಾಡಿದ್ವು. ಹಾಗಾದ್ರೆ 3:1 ಅನುಪಾತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ಪರ್ಧೆಯನ್ನ ಮಾಡುತ್ತೆ. ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಲಿಲ್ಲ ಇನ್ನೂ ಸಹ ದೋಸ್ತಿಗಳು. ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಆಕಾಂಕ್ಷಿಗಳು ಯಾರು ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಟಿಕೆಟ್ ಅನೌನ್ಸ್ ಅನ್ನ ಮಾಡಿ ಕಾಂಗ್ರೆಸ್ ರಣಕಹಳಿಯನ್ನ ಮೊಳಗಿಸ್ತಾ ಇದೆ. ಪರಿಷತ್ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿ ಸ್ಪರ್ಧೆಯನ್ನ ಮಾಡುತ್ತೆ. ಅದು 3:1 ಅನುಪಾತದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಸ್ಪರ್ಧೆಯನ್ನ ಮಾಡುತ್ತೆ. ಹಾಗಾದ್ರೆ ಅಭ್ಯರ್ಥಿಗಳ ಪಟ್ಟಿಯನ್ನ ಇನ್ನೂ ಸಹ ಫೈನಲ್ ಮಾಡಲಿಲ್ಲ ದೋಸ್ತಿಗಳು. ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗುತ್ತೆ? ಹಾಗಾದ್ರೆ ಯಾವ ಆಕಾಂಕ್ಷಿಗಳು ಎದುರು ನೋಡ್ತಾ ಇದ್ದಾರೆ? ಮತ್ತೆ ಶೈನ್ ಆಗುತ್ತಾ ಬಿಜೆಪಿ? ಹಾಗಾದ್ರೆ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತಾ? ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿಯನ್ನ ಮಾಡ್ಕೊಳ್ತವ ಅಥವಾ ಕುಸ್ತಿಯನ್ನ ಮಾಡ್ಕೊಳ್ತವ? ಈ ಬಾರಿ ಮೇಲ್ಮನೆ ಅಖಾಡದಲ್ಲಿ 1-to-1 ಫೈಟ್ ನಡೆಯಲಿದೆ. ಕಾಂಗ್ರೆಸ್ ವಿರುದ್ಧ ಸೆಣಸಲಿದೆ ಎನ್ಡಿಎ ಮೈತ್ರಿಕೂಟ. 3:1 ಅನುಪಾತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ಪರ್ಧೆಯನ್ನ ಮಾಡುತ್ತೆ. ಹಾಗಾದ್ರೆ ಸುಶಿಕ್ಷಿತರ ಕಣದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಬಿಜೆಪಿ ಗೆದ್ದು ಬೀಗುತ್ತಾ? ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿಯನ್ನ ಮಾಡ್ಕೊಳ್ತವ? ಹಾಗಾದ್ರೆ ಈಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಬಗ್ಗೆ ನೀವು ನೋಡ್ತಾ ಇರಬಹುದು. ಹಾಲಿ ಸದಸ್ಯ ಪುಟ್ಟಣ್ಣ, ಆಕಾಂಕ್ಷಿ ಎಪಿ ರಂಗನಾಥ್ ಕೂಡ ಇದ್ದಾರೆ. ಪುಟ್ಟಣ್ಣ ಕಾಂಗ್ರೆಸ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಎಪಿ ರಂಗನಾಥ್ ಜೆಡಿಎಸ್. ಹಾಲಿ ಸದಸ್ಯ ಪುಟ್ಟಣ್ಣ ಕಾಂಗ್ರೆಸ್, ಆಕಾಂಕ್ಷಿಯಾಗಿರುವಂತಹ ಎಪಿ ರಂಗನಾಥ್ ಹಾಗೂ ಆಕಾಂಕ್ಷಿ HM ರಮೇಶ್ ಗೌಡ. ಹಾಲಿ ಸದಸ್ಯರಾದಂತಹ ಪುಟ್ಟಣ್ಣವರು ಕಾಂಗ್ರೆಸ್ ಕ್ಷೇತ್ರ, ಆಕಾಂಕ್ಷಿಯಾದಂತಹ ಎಪಿ ರಂಗನಾಥ್ ಜೆಡಿಎಸ್ ಕ್ಷೇತ್ರ, ಆಕಾಂಕ್ಷಿ HM ರಮೇಶ್ ಗೌಡ ಅವರು ಕೂಡ ಜೆಡಿಎಸ್ ಕ್ಷೇತ್ರ. ಹಾಗಾದ್ರೆ ಗೆದ್ದು ಬೀಗುತ್ತಾ ಕಾಂಗ್ರೆಸ್ ಅಥವಾ ಬಿಜೆಪಿ ಮತ್ತೆ ಶೈನ್ ಆಗುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಎದುರಾಗ್ತಾ ಇದೆ. ಪರಿಷತ್ ಅಖಾಡದಲ್ಲಿ ಮತ್ತೆ ತೆನೆ ಮತ್ತು ಕಮಲ ದೋಸ್ತಿಯನ್ನ ಮಾಡ್ಕೊಳ್ಳುತ್ತವಾ ಅಥವಾ ಕುಸ್ತಿಯನ್ನ ಮಾಡ್ಕೊಳ್ಳುತ್ತಾ? ಹಾಗಾದ್ರೆ
ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಹಾಲಿ ಸದಸ್ಯ ಎಸ್ವಿ ಸಂಕನೂರು ಬಿಜೆಪಿ ಕ್ಷೇತ್ರದಿಂದ ಆಕಾಂಕ್ಷಿ ಲಿಂಗರಾಜ್ ಪಾಟೀಲ್ ಕೂಡ ಇದ್ದಾರೆ. ಆಕಾಂಕ್ಷಿ ಆದಂಥ ಸುಭಾಷ್ ಸಿಂಗ್ ಜಮಾದಾರ್ ಕೂಡ ಇದ್ದಾರೆ. ಇದು ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ನೋಡ್ತಾ ಇರುವಂಥದ್ದು. ಹಾಲಿ ಸದಸ್ಯ ಎಸ್ವಿ ಸಂಕನೂರು, ಹಾಗಂಗೆ ಆಕಾಂಕ್ಷಿಯಾದಂಥ ಲಿಂಗರಾಜ್ ಪಾಟೀಲ್ ಹಾಗೂ ಇನ್ನೊಬ್ಬ ಆಕಾಂಕ್ಷಿಯಾದಂಥ ಸುಭಾಷ್ ಸಿಂಗ್ ಜಮಾದಾರ್. ಎಸ್ವಿ ಸಂಕನೂರು ಬಿಜೆಪಿ ಕ್ಷೇತ್ರದಿಂದ, ಹಾಗೆ ಇದು ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ನೋಡ್ತಾ ಇರುವಂಥದ್ದು. 3:1 ಅನುಪಾತದಲ್ಲಿ ಏನಾದರೂ ಆಗುತ್ತಾ? ಹಾಲಿ ಸದಸ್ಯ ಆದಂತಹ ಎಸ್ವಿ ಸಂಕನಾಥ್ ಹಾಲಿ ಸದಸ್ಯ, ಇದು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ನೋಡ್ತಾ ಇರಬಹುದು. ಹಾಲಿ ಸದಸ್ಯ ಚಿದಾನಂದ ಹೇಮಗೌಡ, ಆಕಾಂಕ್ಷಿ ಆದಂಥ ವೈ.ಎ. ನಾರಾಯಣಸ್ವಾಮಿ, ಇನ್ನೊಬ್ಬರು ಆಕಾಂಕ್ಷಿ ವಸಂತ್ ಕುಮಾರ್. ಈಗ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಎಸ್ವಿ ಸಂಕನೂರು ಬಿಜೆಪಿ ಕ್ಷೇತ್ರದಿಂದ ಆಗಿರ್ಬೋದು. ಈಗ ಆಗ್ನೇಯ ಪದವೀಧರ ಕ್ಷೇತ್ರದಿಂದಲೂ ಸಹ ಅಷ್ಟೇ ಹಾಲಿ ಸದಸ್ಯ ಚಿದಾನಂದ ಹೇಮಗೌಡ ಅವರು ಕೂಡ ಬಿಜೆಪಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರ. ಹಾಗಾದ್ರೆ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಆಕಾಂಕ್ಷಿಯಾದಂಥ ವೈ.ಎ. ನಾರಾಯಣಸ್ವಾಮಿ ಅವರು ಭಾಗವಹಿಸ್ತಾರೆ. ಹಾಗೇನೆ ಇನ್ನೊಬ್ಬರು ಆಕಾಂಕ್ಷಿ ಆದಂತಹ ವಸಂತ್ ಕುಮಾರ್ ಕೂಡ ಇರ್ತಾರೆ. ಇದು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ನೋಡ್ತಾ ಇರುವಂತಹ ಲಿಸ್ಟ್. ಹಾಗಾದ್ರೆ 3:1 ಅನುಪಾತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸ್ಪರ್ಧೆಯನ್ನ ಮಾಡುತ್ತಾ ಹಾಗಾದ್ರೆ ಮತ್ತೆ ಪರಿಷತ್ ಅಖಾಡದಲ್ಲಿ ತೆನೆ ಮತ್ತು ಕಮಲ ದೋಸ್ತಿನ ಮಾಡ್ಕೊಳ್ತವ ಅಥವಾ ಕುಸ್ತಿಗೆ ಒಳಗಾಗುತ್ತಾ? ಹಾಗಾದ್ರೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿ ಕಾಂಗ್ರೆಸ್ ರಣಕಹಳೆಯನ್ನ ಮೂಡಿಸ್ತಾ ಇದೆ. ನೋಡ್ಬೋದು, ಈಗ ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಸಹ ನೋಡ್ತಾ ಇದ್ರೆ ಹಾಲಿ ಸದಸ್ಯ ಶಶೀಲ್ ಜಿ ನಮೋಜಿ ಅವರು ಬಿಜೆಪಿ ಕ್ಷೇತ್ರದಿಂದ. ಬೇರೆ ಆಕಾಂಕ್ಷಿಗಳು ಯಾರು ಕೂಡ ಇಲ್ಲ ಈಶಾನ್ಯ ಕ್ಷೇತ್ರದಿಂದ. ಈಗ ನಮೋಶಿಗೆ ಬಹುತೇಕ ಟಿಕೆಟ್ ಕೂಡ ಫಿಕ್ಸ್ ಆಗಿರುವಂಥದ್ದು. ಒಂದು ಕಡೆ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ, ಆಗ್ನೇಯ ಪದವೀಧರ ಕ್ಷೇತ್ರದಲ್ಲೂ ಸಹ ಇದ್ದಾರೆ, ಒಂದು ಕಡೆ ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದನೂ ಸಹ ಇದ್ದಾರೆ. ಆದರೆ ಈಶಾನ್ಯದಲ್ಲಿ ಹಾಲಿ ಸದಸ್ಯ ಶಶೀಲ್ ಜಿ ನಮೋಜಿ ಇದ್ದಾರೆ, ಆದರೆ ಬೇರೆ ಆಕಾಂಕ್ಷಿಗಳು ಯಾರು ಕೂಡ ಇಲ್ಲ. ನಮೋಶಿಗೆ ಬಹುತೇಕ ಟಿಕೆಟ್ ಕೂಡ ಫಿಕ್ಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಆಕಾಂಕ್ಷಿಗಳು ಯಾರು ಕೂಡ ಈಶಾನ್ಯ ಕ್ಷೇತ್ರದಲ್ಲಿ ಇಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ದೀಪಾ, ಈಗ ಲೋಕಲ್ ಎಲೆಕ್ಷನ್, ಮೊದಲನೇ ಪರಿಷತ್ ಎಲೆಕ್ಷನ್ ಬಹಳ ಸದ್ದನ್ನ ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಏನಾದ್ರು ಜಂಟಿಯಾಗಿ ಚುನಾವಣೆಗೆ ಒಳಗಾಗುತ್ತಾ ಅಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪಾ? ನಿರೀಕ್ಷಾ, ಲೋಕಲ್ ಚುನಾವಣೆಗೂ ಮುನ್ನವೇ ಈ ಒಂದು 4 ಸ್ಥಾನಗಳಿಗೆ ಅಂದ್ರೆ ಶಿಕ್ಷಕರ ಕ್ಷೇತ್ರದ ಸ್ಥಾನಗಳಿಗೆ ಚುನಾವಣೆ ಬಂದಿರುವಂತಹದ್ದು. ಅಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಗಳ ಟಿಕೆಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಕೆಲವೊಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಈ ಒಂದು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಕೂಡ ಏನಾದ್ರೂ ಮೈತ್ರಿ ಮಾಡ್ಕೊಡುತ್ತಾ ಅಂತ. ಆದ್ರೆ ಇತ್ತೀಚೆಗೆ ದೇವೇಗೌಡರು ಕೊಟ್ಟಂತಹ ಒಂದು ಹೇಳಿಕೆ ಎಲ್ಲೊಂದ್ ಕಡೆ ಅನುಮಾನಗಳನ್ನು ಕೂಡ ಹೆಚ್ಚು ಮಾಡ್ತಾ ಇದೆ. 4 ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಿಗೆ ಏನ್ ಚುನಾವಣೆ ನಡೆಯುತ್ತೆ ಅದರಲ್ಲಿ ಇನ್ ಕೇಸ್ ಏನಾದ್ರೂ ಮೈತ್ರಿ ಆಗಿದ್ದೆ ನಿಜವಾದಲ್ಲಿ 3+1 ಅಂದ್ರೆ 3 ಬಿಜೆಪಿ ಮತ್ತೆ 1 ಜೆಡಿಎಸ್ಗೆ ಬಿಟ್ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಪ್ರಮುಖವಾಗಿ ಏನು 4 ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ನಿಂದಲೂ ಅಭ್ಯರ್ಥಿಗಳಿದ್ದಾರೆ, ಬಿಜೆಪಿಯಿಂದಲೂ ಅಭ್ಯರ್ಥಿಗಳಿದ್ದಾರೆ. ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಪ್ರೆಸೆಂಟ್ ಇರುವಂತಹ ಸದಸ್ಯರ ಪೈಕಿ ಎಸ್ವಿ ಸಂಕನೂರವರು ಕೂಡ ಒಂದು ಅಂದ್ರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇತ್ತ ಲಿಂಗರಾಜ್ ಪಾಟೀಲ್ ಇದ್ದಾರೆ, ಸುಭಾಷ್ ಸಿಂಗ್ ಇದ್ದಾರೆ. ಅನೇಕರುಗಳು ಕೂಡ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಮತ್ತೆ ಶಿಕ್ಷಕರ ಕ್ಷೇತ್ರಕ್ಕೆ ಸೆಣಸಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಾಗಿಯೇ ಈ ಒಂದು ಚುನಾವಣೆಯನ್ನ ಎದುರಿಸುತ್ತಾ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡುತ್ತಾ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಬಹುತೇಕವಾಗಿ ಒಂದು ಸಮನ್ವಯ ಸಭೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ನಿರೀಕ್ಷಾ. ಈಗ ನೋಡಿ, ಈಶಾನ್ಯ ಶಿಕ್ಷಕರ ಕ್ಷೇತ್ರದಲ್ಲೂ ಸಹ ಯಾರು ಕೂಡ ಆಕಾಂಕ್ಷಿಗಳು ಸಹ ಇರಲಿಲ್ಲ. ಹಾಗಾದ್ರೆ ಶಶೀಲ್ ಜಿ ನಮೋಜಿ ಅವರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಆಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಯಾಕಂತ ಹೇಳಿದ್ರೆ ಬೇರೆ ಆಕಾಂಕ್ಷಿಗಳು ಯಾರು ಕೂಡ ಈಶಾನ್ಯ ಕ್ಷೇತ್ರದಿಂದ ಇಲ್ಲ. ನಿರೀಕ್ಷಾ, ಇದು ಪ್ರಾಥಮಿಕ ಹಂತದ ವಿಚಾರಗಳು. ಅಂದ್ರೆ ಇದಾರೆ ಇಲ್ಲ ಅನ್ನುವಂತಹದ್ದು ಅಥವಾ ಸದ್ಯಕ್ಕಲ್ಲಿ ಅವರೊಬ್ಬರೇ ಇರೋದ್ರಿಂದ ಮುಂದೆ ಯಾರು ಪಕ್ಷ ತೀರ್ಮಾನ ಮಾಡಿದಂತೆ ಅಥವಾ ಪಕ್ಷ ಬೇರೆ ಹೇಳಿದಂತೆ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಈಗ ಅನೌನ್ಸ್ ಆಗಿರೋದ್ರಿಂದ ಇನ್ನು ಮುಂದೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗಬಹುದು. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಯಾವ ಕ್ಷೇತ್ರ ಯಾವ ಪಕ್ಷದ ಪಾಲಾಗುತ್ತೆ ನೀವು ನೋಡ್ತಾ ಇರಬಹುದು. ಯಾವ್ಯಾವ ಕ್ಷೇತ್ರದಿಂದ ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಕೂಡ ನೋಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಮತ್ತೆ ಜೆಡಿಎಸ್
ಜಂಟಿಯಾಗಿ ಸಮರವನ್ನ ಸಾಧಿಸೋಕ್ಕೂ ಕೂಡ ಸಿದ್ಧವಾಗಿರುವಂಥದ್ದು. ಈಗ ಟಿಕೆಟ್ ಅನ್ನ ಅನೌನ್ಸ್ ಕೂಡ ಮಾಡಲಾಗಿದೆ. ಅತ್ತ ಲೋಕಲ್ನಲ್ಲಿ ಕೂಡ ಕುಸ್ತಿ ಶುರುವಾಗಿರುವಂಥದ್ದು. ಪರಿಷತ್ ಸಮರದಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ತವ. ಹಾಗಾದ್ರೆ ಪರಿಷತ್ ಚುನಾವಣೆಗೆ ಜೆಡಿಎಸ್ ಮತ್ತೆ ಬಿಜೆಪಿ ಜಂಟಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಮತ್ತೆ ಶೈನ್ ಆಗುತ್ತಾ ಬಿಜೆಪಿ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.